ನಾನು ಮತ್ತೊಂದ್ಸಲ ಹೇಳ್ತೀನಿ ದಿಗಂತ್ ಅವ್ರ ಡೈಲಾಗ್ನ. ಹೈಕೋರ್ಟ್ ಇಂದ ಏಜ್ ಮೇಲೆ ಸ್ಟೇ ಆರ್ಡರ್ ತಂದಿದ್ದಾರೆ, ಅದಕ್ಕೆ ಅವ್ರು ಹಿಂಗ್ ಕಾಣೋದು ಅಂತ ಹೇಳ್ಬಿಟ್ಟು ರಿವರ್ಸ್ ಮೋಡ್ ತಗೊಂಡಿದೆ ಏಜ್ ಅಂತ. ಓಟ್ ಯು ಸರ್. ನಿಮ್ ಮುಂದೆ ವೇದಿಕೆ ಮೇಲೆ ಆಕ್ಚುಲಿ ನಾವು ನಿರೂಪಣೆ ಮಾಡುವಾಗ ಬೇರೆ ಯಾರಿದ್ರು ಕಾನ್ಶಿಯಸ್ ಆಗ್ತೀವಿ ಅಲ್ವಾ, ಸರ್ ಇದ್ರೆ ಒಂಚೂರು ಕಾನ್ಶಿಯಸ್ ಆಗೇಬೇಕು. ಓಟ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಐ ಆಮ್ Sue from So. She's Boo from So. He's Ga from So. Surya from Southampton, England. Bhumika from Southampton, England. Gagan from South Canara. So, ನಾವು 3 ಜನ ದೈಜಿಯಲ್ಲಿ NRIಸು ಅವ್ರ ಮಧ್ಯೆ ಒಂದು ಹಾರರ್ ಫಿಲ್ಮ್ ದೈಜಿ. ಬಹಳ ಕಾತುರದಿಂದ ನಾನು ಇದನ್ನ ಎದುರು ನೋಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ, ನಾನು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಒಂದು ಹಾಡಿತ್ತು, ಅದ್ರಲ್ಲಿ ಒಂದು ಸಾಲು ಬರುತ್ತೆ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು. ಹುಟ್ಟು ಸಾವು, ಇದು ಬಾಳಿನಲ್ಲಿ 2 ಕೊನೆಗಳು. ಸೊ ಐ ವಾಸ್ ಥಿಂಕಿಂಗ್, ಸರಿ ಇದೆರಡು ಕೊನೆ ಅಂದ್ರೆ ಮಧ್ಯದಲ್ಲಿರೋದೇನು ಅಂತ ಯೋಚನೆ ಮಾಡಿದಾಗ ನನಗನ್ಸಿತ್ತು ಸ್ಟ್ರಾಂಗ್ಲಿ, ಮಧ್ಯದಲ್ಲಿರೋದು ಒಂದೇ ಒಂದು ವಿಷಯ ರೀ, ಒಂದೇ ಒಂದು ವಿಷಯ, ಪ್ರೀತಿ. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದ್ ಕಡೆ ಹುಟ್ಟು, ಇನ್ನೊಂದು ಕಡೆ ಸಾವು, ಮಧ್ಯದಲ್ಲಿ ಪ್ರೀತಿ. ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಆ ಪ್ರೀತಿ ನಮ್ಗೆ ಸಿಗಬೇಕು ಅಂತ ಒದ್ದಾಡ್ತೀವಿ, ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ, ಅಥವಾ ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರ್ತೀವಿ. ಏನೋ ಒಂದು ರೀತಿ, ಅದು ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ವಾಟ್ ಎವರ್. ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯ್ತು ಮೈಂಡಲ್ಲಿ. ಆದರೆ ಒಂದು ವೇಳೆ ಈ ಸಾವು ಅನ್ನೋದು ಕೊನೆಯಾಗಿ ಇಲ್ಲದೆ ಇದ್ರೆ, ಅದರ ಆಚೆ ಇನ್ನೇನಾರು ಇದ್ರೆ, ಡಿ ಜಿ ಅವರು ಬರೆದ್ರಲ್ಲ, ಅಲ್ಲಿ ಹೋದವರು ವರದಿ ತಂದವರಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ #, ಅಂತ ಯಾರು ಕಳ್ಸಿಲ್ಲ. ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಏನ್ ಬೇಕಾದ್ರೆ ಇರ್ಬೋದು. ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದ್ರೂ ಇಲ್ಲಿಗೆ ಬಂದು, ಇಲ್ಲಿದೆಯಲ್ಲ ಪ್ರೀತಿ, ಅದನ್ನ ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸು. ನೀವು ಯೋಚನೆ ಮಾಡಿ ನೋಡಿ, ನೀವು ನೋಡಿರುವಂತ ಎಲ್ಲ ಹಾರರ್ ಫಿಲ್ಮ್ಸ್ ಬೇಸ್ ಏನು ಅಂದ್ರೆ, ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿಗೆ ಬಂದು ನೀವು ಪ್ರೀತಿಸುವಂತ ಒಂದು ವಿಷಯವನ್ನ ಕಿತ್ಕೊಳಕ್ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲ್ಮ್. ಆದ್ರೆ ಈ ವಸ್ತುವನ್ನ ನೀವು ಯಾರು ನೋಡದೇ ಇರುವಂತ ಇನ್ನೊಂದು ಲೆನ್ಸ್ ಅಲ್ಲಿ, ಅಟ್ಲೀಸ್ಟ್ ನಾನು ನೋಡಿರುವಂತ ಇಷ್ಟೊಂದು ಹಾರರ್ ಫಿಲ್ಮ್ಸ್ ಅಲ್ಲಿ ನಾನು ನೋಡದೇ ಇರುವಂತ ಹೊಸ ಲೆನ್ಸ್ ಅಲ್ಲಿ ಆಕಾಶ್ ಯೋಚನೆ ಮಾಡಿದ್ದಾರೆ. ಈ ಪೊಸಿಷನ್ ನಾನು ನೋಡೇ ಇಲ್ಲ. ಎಷ್ಟೊಂದು ಹಾರರ್ ಫಿಲ್ಮ್ಸ್ ನೋಡಿದ್ದೀನಿ, ಅದು ನನಗೆ ಬಹಳ ಬಹಳ ಇಷ್ಟ ಆಯ್ತು. ಹಾಗಾಗಿ ಈ ಫಿಲ್ಮ್ನ ಬಹಳ ಕಾತುರದಿಂದ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ಆಫ್ ದ ಕತೆ ವಸ್ತು ಇದೆಯಲ್ಲ, ಅದು ಅಷ್ಟು ಪವರ್ಫುಲ್ ಆಗಿದೆ. ಅಂಡ್ ದೆನ್ ದ ಥರ್ಡ್ ರೀಸನ್, ಆಫ್ ಕೋರ್ಸ್, ಈ ಬ್ಯೂಟಿಫುಲ್ ಟೀಮ್. ನಾನು ಹೇಳಿದ್ನಲ್ಲ, ಹುಟ್ಟು ಸಾವು ಮಧ್ಯದಲ್ಲಿ ಪ್ರೀತಿ ಅಂತ. ರಾಧಿಕಾ ಇಲ್ಲ, ಹುಟ್ಟು ಸಾವು ಮಧ್ಯೆ ಇರೋದು ಕಾಂಪಿಟೀಷನ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸೀನು ಬಿಡೋದಿಲ್ಲ ರೀ, ನಾನ ನೋಡೇ ಬಿಡೋಣ. ಪ್ರಾಣ ಹೋಗ್ಬಿಡುತ್ತೆ ಸರ್ ನಮ್ಗೆ. ದೈಜಲ್ಲಿ ಯಾರ್ದೋ ಪ್ರಾಣ ಹೋಗಿದೆ, ನಮ್ದು ಇಲ್ಲಿ ಬಿಡೋದೇ ಇಲ್ಲ ಸರ್. ನಾವು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್, ಕಮಲ್ ಹಾಸನ್, ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು. ಅವ್ರ ಮಧ್ಯೆ ಒಂದು ಒಪ್ಪಂದ ಆಗ್ತಿತ್ತಂತೆ, ಒಂದು ಆರೋಗ್ಯಕರವಾದ ಒಪ್ಪಂದ. ನಾನ ಅವನ ಜನ ಯಾರು ಚಪ್ಪಾಳೆ ತರ್ತಾರ ನೋಡೋಣ ಅಂತ ಬೆಟ್ ಕಟ್ಕೊಂಡು ಒಬ್ರೊಬ್ರು ಸಹಾಯ ಮಾಡೋರಂತ, ಸೀನ್ ಈ ತರ ಮಾಡೋ ಆ ತರ ಮಾಡೋ ಅಂತ. ಬಟ್ ಕೊನೆಗೆ ನಮ್ಮ 3 ಜನದಲ್ಲಿ ಯಾರು ಗೆಲ್ತಾರ ನೋಡೋಣ, ಚಪ್ಪಾಳೆ ಯಾರು ಗಿಡಿಸ್ಕೊಳ್ತಾರ ನೋಡೋಣ ಅಂತ. ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅನ್ಕೊಂಡೆ. ರಾಧಿಕಾ ಗೊತ್ತಾಗ್ಬಿಟ್ಟಿದೆ. ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ರಾಧಿಕಾ ಮೋರ್ ಪಾರ್ಟಿ, ಶಿ ವಿಲ್ ಸ್ಟನ್ ಯು. ರಾಧಿಕಾ ಅವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಆಕಾಶದ ಒಂದು ರೂಲ್ ಇದೆ, ಇಡೀ ಸೆಟ್ ಅಲ್ಲಿ ಯಾರು ರಾಧಿಕಾಗಿಂತ ಹೈಟ್ ಇರಬಾರ್ದು ಅಂತ. ಅಂದ್ರೆ ನಾವು ಸ್ಪರ್ಧೆ ಮೇಲೆ ಇರೋರು ಮಾತ್ರ ಅಲ್ಲ, ಕಾಫಿ ಟೀ ತೊಗೊಂಡ್ ಕೊಡ್ತಾರಲ್ಲ, ಅವ್ರು ಕೂಡ ರಾಧಿಕಾಗಿಂತ ಹೈಟ್ ಇರಂಗಿಲ್ಲ. ಅದನ್ನ ಬ್ರೇಕ್ ಮಾಡಿದ್ದು ದಿಗಂತ್ ಒಬ್ಬನೇ. ಅಬ್ಬಾ ಬಾಪ ಅಂದೆ ನಾನು. ದಿಗಂತ್ ಬಂದ್ರು ಒಳಗೆ. ಸರ್ ವಾಟ್ ಅ ವಂಡರ್ಫುಲ್ ಮ್ಯಾನ್. ಈಗ ನೋಡಿದ್ರಲ್ಲ ನೀವು, ಬಂದ್ರೆ ಹಿಲ್ ಕಮ್ ವಿತ್ ದಟ್ ಎನರ್ಜಿ ಸರ್. ಯು ವಿಲ್ ಫಾಲ್ ಇನ್ ಲವ್ ವಿತ್ ಹಿಮ್. ಅದು ನನ್ಗೆ ಗೊತ್ತಾಯ್ತು ಆಂಡಿ ಯಾಕೆ ಹಿಂಗೆ ಆಯ್ತು ಅಂತ. ಆ ಥರ ಈಸ್ ಸಚ್ ಅ ಲವಬಲ್ ಗೈ. ನಾವು ಅವ್ರ ಜೊತೆ ಫಿಲ್ಮ್ ಫೇರ್ ಕಂಪೇರ್ ಮಾಡಿದ್ವಿ ಜೊತೆಗೆ. ಆಮೇಲೆ ಐ ಸಾ ದಿ ಕನೆಕ್ಷನ್ ಹಿ ಹ್ಯಾಸ್ ವಿತ್ ಪೀಪಲ್. ಅವ್ರು ಒಪ್ಕೊಂಡು ಈ ಗಗನ್ ಅಂತ ಹುಡುಗನ ರೋಲ್ನ ಬಹಳ ಅಚ್ಚುಕಟ್ಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಫಿಲ್ಮ್ ಮುಗಿಸಿದಾಗ ವಿಸರ್ನ ಇನ್ನೊಂದು ದೊಡ್ಡ ರೀತಿಯಲ್ಲಿ ಕೊಲಾಬ್ರೇಟ್ ಮಾಡ್ಬೇಕು ನಾ ಇಬ್ರು ಅಂತ ಆಸೆ ಪಟ್ವಿ. ಸಚ್ ಅ ಗುಡ್ ಆಕ್ಟರ್, ಸಚ್ ಅ ನೈಸ್ ಗೈ.
ಐ ಲವ್ ಯು. ಥ್ಯಾಂಕ್ ಯು ಫಾರ್ ಆಡಿಂಗ್ ವ್ಯಾಲ್ಯೂ ಟು ದೈಜಿ ದಿಗಂತ್. ಸೊ ಈ ತರ ಕಾಸ್ಟ್ ಒಂದ್ ಕಡೆ, ಗಿರಿ ಈ ಫಿಲ್ಮ್ ಅಲ್ಲಿ ನೋಡಿ, ಫ್ರೇಮ್ ಅಲ್ಲಿ ಇರೋರಾಗ್ಲಿ, ಮೇನ್ ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲರೂ ಹೈಲಿ ಸೆನ್ಸಿಬಲ್ ಪೀಪಲ್. ಯಾರು ಈ ಚಲ್ ಸೂಪರ್ಫಿಷಿಯಲ್ ಜನನೇ ಇಲ್ಲ. ಆ ಗಿರಿಯನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸಚ್ ಅ ಸೆನ್ಸಿಬಲ್ ಗೈ, ಆ ಥರ ಆಕ್ಟರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಸುನೈನಾ ಟೆರ್ರಿಫಿಕ್ ಸ್ಟಾರ್ ಕ್ಯಾಸ್ಟ್. ಸುನೈನಾ, ನಾನು ಈ ಥರ ಫಿಲ್ಮ್ಸ್ ಈಗ ನಾನು ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಇಂಟರ್ನ್ಯಾಷನಲ್ ಕ್ಯಾಸ್ಟ್ ಜೊತೆ ತುಂಬಾ ವರ್ಕ್ ಮಾಡಿದ್ದೀನಿ. ಐ ನೋ ಹೌ ದೇ ವರ್ಕ್. ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ, ಒಬ್ಬೊಬ್ರು ಆರ್ಟಿಸ್ಟ್ ಬರೋರ್ರಿ, ಅವ್ರು ಆಕ್ಟ್ ಮಾಡೋ ರೀತಿ, ಒಬ್ಬೊಬ್ರು ಬೇರೆ ಬೇರೆ ಆಕ್ಟಿಂಗ್ ಸ್ಕೂಲ್ಸ್ ಇಂದ ಬಂದಿರೋರು. ಅವ್ರ ಟೆಕ್ನಿಕ್ ನೋಡ್ಬೇಕು, ಎಷ್ಟು ಸೀರಿಯಸ್ ಆಗಿ ಫಿಲ್ಮ್ ನ ಅಪ್ರೋಚ್ ಮಾಡ್ತಾರೆ ಅಂತ ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ನ ಸುನೈನಾ ಕೊಟ್ಟಿದ್ದಾರೆ. ಅಂಡ್ ಅಫ್ ಕೋರ್ಸ್ ವರ್ಕಿಂಗ್ ವಿತ್ ದಿಸ್ ಟೆಕ್ನಿಕಲ್ ಟೀಮ್, ಆಕಾಶ್. ಟಾನಿ ರಾಬಿನ್ಸ್ ಬಂದು ಒಂದ್ ಕಡೆ ಅದ್ಭುತವಾದ ವಿಷಯ ಹೇಳ್ತಾನೆ. ಸಕ್ಸಸ್ ಅಂದ್ರೆ ಏನು ಅಂದ್ರೆ, ಯಶಸ್ಸು ಅಂದ್ರೆ ಏನು ಅಂದ್ರೆ, ನೀವು ನಿಮಗೆ ಇಷ್ಟವಾದ ಕೆಲಸವನ್ನ ನಿಮಗಿಷ್ಟವಾದ ಜಾಗದಲ್ಲಿ, ನಿಮಗಿಷ್ಟವಾದ ಸಮಯದಲ್ಲಿ, ನಿಮಗೆ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ. ಎಷ್ಟು ಬ್ಯೂಟಿಫುಲ್ ನೋಡಿ. ಅಂದ್ರೆ ನಿಮ್ಗೊಂದು ಕೆಲಸ ಇದೆ, ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ ಹೋಗ್ಬೇಕು ಅಂತ ರೂಲೇ ಇಲ್ಲ ರೀ. ನೀ ಇಷ್ಟ ಬಂದಾಗ ಬಾಪ, ನಿನಗೆ ಇಷ್ಟ ಬಂದ ಟೈಮ್ ಬಾಪ, ನಿನಗೆ ಇಷ್ಟಪಟ್ಟು ಸಂಬಳ ತಗೊಳಪ್ಪ ಅಂತ ನಿಮ್ಮ ಬಾಸ್ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾನೆ. ಇದ್ರ ಲಾಸ್ಟ್ ಲೈನ್ ಏನ್ ಗೊತ್ತಾ, ನಿಮ್ಗೆ ಇಷ್ಟವಾದ ಜನದ ಜೊತೆ ಕೆಲಸ ಮಾಡಬೇಕು ಅಂತ. ಏನ್ ಕೆಲಸ ಮಾಡಿದ್ರು ಸರಿ ಸರ್, ಇಷ್ಟವಾದ ಜನದ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ. ಆ ಥರ ಬಹಳ ಇಷ್ಟವಾದ ಜನದಲ್ಲ ಬಂದ್ರೆ ಆಕಾಶ್, ಇಟ್ಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು ಆಕಾಶ್. ಒಂದು ಕಾರಣ, ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಅವರು. ಇನ್ಫ್ಯಾಕ್ಟ್ ಮಾತಾಡ್ಬೇಕಾದ್ರೆ ಆಕಾಶ್ ಸರ್, ನನ್ನ ಕಾಲೇಜ್ ಡೇಸ್ ಎಲ್ಲ ನಾವು ಸೋಡಾ ಬುಡ್ಡಿ 4 ಕಣ್ಣು ಅಂತೆಲ್ಲ ರೇಕ್ಸೋರ್ ಸರ್ ಅಂತ. ನಿಜವಾಗ್ಲೂ 4 ಕಣ್ಣು ಅವನಿಗೆ. ಒಂದು ಡೈರೆಕ್ಟರ್ ಕಣ್ಣು, ಇನ್ನೊಂದು ಎಡಿಟರ್ ಕಣ್ಣಿದೆಯಲ್ಲ, 3ನೇ ಕಣ್ಣು ನಮ್ಮ ಶ್ರೀಶಾ, 4ನೇ ಕಣ್ಣು ಆ ರಂಜನ್. ರಂಜನ್ ಅಂತೂ ಪಿಕ್ಚರ್ ಶುರುವಾಗಿಂದ ಆಕಾಶದ ಒಂದ್ ದಿನ ಬಿಟ್ಟಿಲ್ಲ ರಂಜನ್. ಈ ಆಕಾಶ್ದು ಒಂದ್ ಕಡೆ ಡೈರೆಕ್ಷನ್ ಕ್ಲಾರಿಟಿ, ಇಂಜಿನಿಯರ್ ಬೇರೆ ಅವರು, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಕೆಲಸಗಳನ್ನ ಮಾಡ್ತಾರೆ, ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ, ಎಷ್ಟು ಕಮಿಟೆಡ್ ಆಗಿರ್ತಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್, ಹಿ ಇಸ್ ಫ್ರಮ್ ಮೈ ಟೀಮ್ ಅಂತ. ಅದ್ಭುತವಾದಂತ ಡೈರೆಕ್ಟರು. ಅಂಡ್ ಅವ್ರ ಎಡಿಟಿಂಗ್ ಸೆನ್ಸ್ ಬಗ್ಗೆ ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಾರೆ, ಏನ್ ಸರ್ ಶಿವಾಜಿಯಲ್ಲಿ ಎಡಿಟಿಂಗ್, ಯಾರು ಸರ್ ಆ ಥರ ಮೈಂಡ್, ಎಡಿಟಿಂಗ್ ಮೈಂಡ್ ಅಂತಾರೆ. ದಟ್ ಇಸ್ ಆಕಾಶ್ ಎಡಿಟಿಂಗ್ ಮೈಂಡ್. ಈ ಡೈರೆಕ್ಷನ್ನು ಎಡಿಟಿಂಗು ಎರಡೂ ಸೇರಿ, ಅಲಾಂಗ್ ವಿತ್ ಶ್ರೀಶಾ ಕ್ಯಾಮ್ರಾ ಅಂಡ್ ದಿಸ್ ಡೈರೆಕ್ಷನ್ ಸಪೋರ್ಟ್, ದೈಜಿ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅ ಟ್ರೀಟ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಆಕಾಶ್. 3 ಫಿಲ್ಮ್ ಮಾಡಿದೀವಿ ಅಂತ ಹೇಳ್ತೇನೆ ಸರ್. ನಾನು ಎಲ್ಲರ ಜೊತೆ ಅಷ್ಟೇ ಸರ್, ನಾನು ಎಲ್ಲರೂ ಕಮಲಾಸ್ ಜೊತೆ 9 ಪಿಕ್ಚರ್ ಮಾಡಿದ್ದೀನಿ, ಬಾಲಚಂದ್ರ ಜೊತೆ 7 ಪಿಕ್ಚರ್ ಮಾಡಿದ್ದೀನಿ. ನಾನೊಂದು ಕೊಲಾಬರೇಷನ್ ಶುರು ಮಾಡ್ಬಿಟ್ರೆ ಹೋಗ್ತಾನೆ ಇರುತ್ತೆ. ದಟ್ ಇಸ್ ಮೈ ನೇಚರ್. ಐ ವಾಂಟ್ ಟು ಡೂ ಮೋರ್ ಅಂಡ್ ಮೋರ್ ಫಿಲ್ಮ್ಸ್ ವಿತ್ ಯು. ಆ ಎಲ್ಲ ರೆಕಾರ್ಡ್ನು ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ ಜೊತೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಅಂಡ್ ಈ ಕತೆ ಒಂದು ಶುರುವಾಗಿದ್ದು, ನಾನು ಆಕಾಶ್ದೊಂದು, ನಾನು ಈ ಫಿಲ್ಮ್ ಸ್ಕೂಲ್ಸ್ಗೆಲ್ಲ ಹೋಗ್ತಿರ್ತೀನಲ್ಲ, ಮಾಸ್ಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೀನಿ. ಅಲ್ಲಿ ಹೋಗಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ, ಮೊದಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದ್ರೆ ಕಿಸ್ ಮಾಡೋದು ಕಲೀರಿ ಅಂತ. ಎಲ್ರು ಏನ್ ಸಾರ್ ಅಂತಾರೆ, ಕಿಸ್ ಮಾಡೋದು ಕಲಿಬೇಕು ನೀವು. KISS, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ. ನೀವು ಮಾಡೋ ವಿಷಯಗಳು ಸಂಕ್ಷಿಪ್ತವಾಗಿರ್ಬೇಕು, ಅದ್ರಲ್ಲಿ ಒಂದು ಬುದ್ಧಿವಂತಿಕೆ ಇರಬೇಕು. ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ. ಅದ ನಾನು ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೇ ಸದ್ಯ ನೋಡಿದಾಗ. ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್. ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್, ದಿಢೀರಂತ ಏನೋ ಮಾತಾಡ್ತೀವಿ. ಇವನು ಆಕಾಶ್ ಬಂದು ದಿಢೀರಂತ ಒಂದು ಸಣ್ಣ ರೋಲ್ ಇರುತ್ತೆ ಸರ್, ಅವ್ರನ್ನ ಕರ್ಕೊಂಡ್ ಬಂದ್ಬಿಡೋಣ ಸರ್ ಅಂತ ಹೇಳ್ತಾನೆ. ಯಾವುದೋ ಒಂದು ನೇಮ್, ನಿಮ್ಗೆ ಆಶ್ಚರ್ಯ ಆಗುತ್ತೆ ಅವ್ನ ತಲೆ ಈ ಥರ ಒಂದು ನೇಮ್ ಹೆಂಗ್ ಬಂತು ಅಂತ. ನಂತ ಒಂದು ಸಲ ಸರ್, ಈಗ ದೊಡ್ಡ ಸ್ಟಾರ್ಸ್ನೆಲ್ಲ ತರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂತ. ನೋಡಪ್ಪ, 2 ವಿಷಯಗಳಾಗಬೇಕು. ಒಂದು, ಎಕ್ಸ್ಟ್ರಾರ್ಡಿನರಿ ಸೀನ್ ಇರಬೇಕು. ನೀವು ಬರವಣಿಗೆ ಹೆಂಗಿರ್ಬೇಕು ಅಂದ್ರೆ, ಯಾವ ಆಕ್ಟರ್ ತೊಗೊಂಡೋಗಿ ಕೊಟ್ಟರು ವಾವ್, ನಾನು ಇದ್ರಲ್ಲಿ ಪಾರ್ಟ್ ಆಗಿರ್ಬೇಕು ಅಂತ ಅನ್ನಿಸ್ಬೇಕು. ಒಬ್ಬ ಆಕ್ಟರ್ಗೆ ಕನ್ವಿನ್ಸ್ ಮಾಡಕ್ಕೆ ಈಸಿಯೆಸ್ಟ್ ಅಂದ್ರೆ ಆ ಥರ ಒಂದು ಡಾಕ್ಯುಮೆಂಟು, ಅಥವಾ ಇನ್ನೊಂದು ಡಾಕ್ಯುಮೆಂಟು, ಒಂದು ಬ್ಲಾಂಕ್ ಚೆಕ್, ಪ್ರೊಡ್ಯೂಸರ್ ಸೈನ್ ಇರಬೇಕು, ಅದನ್ನ ತಗೊಂಬ. 2ರಲ್ಲಿ ಯಾವ್ದಿದ್ರು ನಾವು ಆಕ್ಟರ್ ಆಗಿ ಒಪ್ತೀವಿ ಅಂತ. ಈ 2ರಲ್ಲಿ ಏನ್ ತಂದೋ ಗೊತ್ತಿಲ್ಲ ಆಕಾಶು. ಈ ತರ ಇವ್ರು ಒಂದಿನ ಏನ್ ಹೇಳ್ತಾರೆ ಗೊತ್ತಾ, ಹ್ಯೂ ಗ್ರಾಂಟ್ ಕೈಲಿ ರೋಲ್ ಮಾಡಿಸ್ಬಿಡೋಣ ಅಂತ. ಸಾರ್, ಹ್ಯೂ ಗ್ರಾಂಟ್ ಬ್ರಿಟಿಷ್ ಆಕ್ಟರ್ನ ತರಿಸ್ತೀನಿ ಅಂತೀಯಾರೆ ಅದೊಂದು ರೋಲ್ಗೆ. ರವಿ ಕಶ್ಯಪ್ ಇದೇ ತರ ಸರ್, ನಾವ್ ಈ ಲೆವೆಲ್ ಅಲ್ಲಿ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ. ಇದು ಒನ್ಸ್ ಟ್ವೈಸ್ ಅಲ್ಲ, ಎಲ್ಲ 87 ಟೈಮ್ಸ್. ಯಾಕೆ ಹೇಳಿ, ಡಾಲರ್ ಮೈಂಡ್ ಅದು. ಎಲ್ಲ ಡಾಲರ್ ಯೋಚನೆ ಮಾಡ್ತಾರೆ. ನಾವ್ ಏನ್ ಯೋಚನೆ ಮಾಡ್ತೀವೋ ಅವ್ರು 87 ಟೈಮ್ಸ್ ಜಾಸ್ತಿ ಯೋಚನೆ ಮಾಡ್ತಾರೆ. ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್. ಹಾಗಾಗಿ ದೈಜಿ ಇಷ್ಟು ದೊಡ್ಡದಾಗಿ ಬಂದಿದೆ. ಸರ್, ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್. ರಿಲೀಸ್ ವರೆಗೂ ಈ 87 ಡಾಲರ್ ಮೈಂಡ್ ಅಲ್ಲಿ ಎಲ್ಲ ವಿಷಯಗಳು ನಡೀಲಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇಟ್ಸ್ ಅ ಬ್ಯೂಟಿಫುಲ್ ಟೀಮ್. ನನಗೆ ಏನು ಇವತ್ತು ಬಹಳ ಖುಷಿಯಾಗಿದೆ ಏನು ಗೊತ್ತಾ ಆಕಾಶ್, ಅಭಿ ಇಸ್ ಹಿಯರ್. ಅಭಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ರೈನ್. ಅವನು ಯಾವಾಗಲೂ ಡೈರೆಕ್ಟರ್ ಆಗಬೇಕಾಯ್ತು, ಯಾವುದೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ. ಐ ಬೀನ್ ಟೆಲಿಂಗ್ ಹಿಮ್, ಅನ್ನೆಸರಿ ಪೋಸ್ಟ್ಪೋನ್ಮೆಂಟ್ ಸರ್. ನಾನು ಈ ಥರ ಹುಡುಗರಲ್ಲ, ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್.
ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್. ಎಲ್ಲ ಯಂಗ್ಸ್ಟರ್ಸ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬಾಲು ಮಹೇಂದ್ರ, ನಾನು ಬಾಲು ಮಹೇಂದ್ರ ಹತ್ರ ವರ್ಕ್ ಮಾಡಿದ್ದೀನಿ, ಬಾಲ್ಚಂದ್ರ ಹತ್ರ ವರ್ಕ್ ಮಾಡಿದ್ದೀನಿ. ಬಾಲು ಮಂತ್ರ ಕೊನೆಯ ದಿನ ನಾನು ಏನು ಹೇಳಿದ್ರು ಗೊತ್ತಾ ರಮೇಶ್, ನೋಡಿ ನಾನು ಲೈಫಲ್ಲಿ ಎಷ್ಟು 13 ಫಿಲ್ಮ್ ಮಾಡಿದ್ದೀನಿ ಅಷ್ಟೇ, ಬಾಲ್ಚಂದ್ರ 100 ಪಿಕ್ಚರ್ ಮಾಡ್ಬಿಟ್ರು, ನನಗೆ ಯಾಕೆ ಆಧಾರ ಮಾಡಲಿಲ್ಲ ಅಂತ ಕೇಳಿದ್ರು. ಇಬ್ರು ಜೀನಿಯಸ್ಸೇ, ಆದ್ರೆ ಒಬ್ಬ ವ್ಯಕ್ತಿ ಮಾಡಿದ್ ಬರೀ 13 ಫಿಲ್ಮ್, ಇನ್ನೊಬ್ರು 100 ಫಿಲ್ಮ್ ಮಾಡಿದ್ರು. ಆ ಥರ ಕೊನೆಯಲ್ಲಿ ಕೊರಗಬಾರ್ದು ಸರ್. ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಡೂ ಮೋರ್ ವರ್ಕ್, ಡೂ ಮೋರ್ ಪ್ರೊಡಕ್ಟಿವಿಟಿ. ಇದೇನದು ಇರೋ ಈ ಎನರ್ಜಿದ ಚಚ್ಚಬೇಕು. ಸೊ ಡೂ ಮೋರ್ ವರ್ಕ್. ಅಭಿ ಐ ಆಮ್ ಟೆಲಿಂಗ್ ಯು ಆಲ್ಸೋ, ಪ್ಲೀಸ್ ಡೂ ಮೋರ್ ಸ್ಟಫ್. ಇವತ್ತು ನನಗೆ ಏನು ಖುಷಿ ಆಯ್ತು ಅಂದ್ರೆ, ಇವತ್ತು ನನ್ನ ಬರ್ತ್ಡೇ ವಿಶ್ ಮಾಡಕ್ಕೆ ಏನೇನೋ ಫ್ಲವರ್ಸು ಬೊಕೇಸ್ ಎಲ್ಲ ಬರ್ತಾ ಇತ್ತು. ಅದರ ಮಧ್ಯೆ ಜೆನ್ಸಿ ಹುಡುಗರು ಇಬ್ರು ಬಂದಿದ್ರು. ಆಕಾಶ್, ಜೆನ್ಸಿ ಹುಡುಗರು ಬಂದಿದ್ರು. ಅವ್ರು ಏನ್ ತಂದಿರು ಗೊತ್ತಾ? 2 ಸನ್ಫ್ಲವರ್ ಸರ್. ಐ ವಾಸ್ ಶಾಕ್ಡ್ ಮ್ಯಾನ್, ಐ ವಾಸ್ ಶಾಕ್ಡ್ ರಾಮ್. ಅಂದ್ರೆ ನಿಮ್ಮ ಟೀಸರ್ ಅಷ್ಟು ಕ್ಲಿಕ್ ಆಗಿದೆ, ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸ್ ನನಗೆ. ತುಂಬಾ ಸಿಂಪಲ್ ಆಗಿ ಹುಡುಗರು ಯಂಗ್ಸ್ಟರ್ಸ್ ಕೇಮ್ ವಿತ್ ಸನ್ಫ್ಲವರ್. ಐ ಥಿಂಕ್ ಡೈಜಿ ಟೀಸರ್ ರೀಚ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ದಟ್ ಇಸ್ ಡೈಜಿ. ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ದೈಜಿ ನಿಮ್ ಕಣ್ ಮುಂದೆ ನೋಡಿ. ಐ ಆಮ್ ಶ್ಯೂರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.